ಸೊ ದ ಲಿವಿಂಗ್ ಕಾಸ್ಟ್ ಇನ್ ಜರ್ಮನಿ ಆಸ್ ಎ ಸ್ಟೂಡೆಂಟ್ ನಿಮ್ಗೆ ಎಷ್ಟು ಬೇಕಾಗಬಹುದು ಅಂಡ್ ಹೌ ಯು ಆರ್ ಮ್ಯಾನೇಜಿಂಗ್ ಇಟ್? ಸೊ ಜರ್ಮನಿಲಿ ನಾವು ಓದಕ್ ಬರಬೇಕು ಅಂದ್ರೆ 12,000 euros ಬ್ಲಾಕ್ ಅಕೌಂಟ್ ಇರಬೇಕು, ವಿಚ್ ಕಮ್ಸ್ ಟು 12 lakh rupees ಇನ್ ಇಂಡಿಯನ್ ಕರೆನ್ಸಿ. ಅಂಡ್ ಆ 12,000 euros ಅವ್ರು ನಮಗೆ ಮಂತ್ಲಿ ಬೇಸಿಸ್ ಅಲ್ಲಿ ನಮ್ಮ ಅಕೌಂಟ್ ಕಳಿಸ್ತಾ ಇರ್ತಾರೆ, ವಿಚ್ ಇಸ್ 1,000 euros ಪರ್ ಮಂತ್. ಇದೆಲ್ಲ ನಾನು ಅಪ್ರಾಕ್ಸಿಮೇಟ್ ವ್ಯಾಲ್ಯೂಸ್ ಕೊಡ್ತಾ ಇದ್ದೀನಿ, ಎಕ್ಸಾಕ್ಟ್ ವ್ಯಾಲ್ಯೂಸ್ ಅಲ್ಲ. ಸೊ ಅಪ್ರಾಕ್ಸಿಮೇಟ್ಲಿ 1,000 euros ಪರ್ ಮಂತ್ ಅವ್ರು ನಮಗೆ ಕಳಿಸ್ತಾರೆ ಫಾರ್ ಅವರ್ ಮಂತ್ಲಿ ಎಕ್ಸ್ಪೆನ್ಸಸ್ ಅಂತ. ಬಟ್ ನನ್ನ ಪರ್ಸನಲ್ ಎಕ್ಸ್ಪೆನ್ಸಸ್ ಪರ್ ಮಂತ್ ವಿಲ್ ಕಮ್ ಅರೌಂಡ್ 700 to 750 euros. ಸೊ ಪರ್ ಮಂತ್ 175,000 ಸ್ಪೆಂಡ್ ಆಗುತ್ತೆ. ನಾವು ನೋಡ್ತಿರೋ ಪ್ರಕಾರ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಐ ಮೀನ್ ಇಂಡಿಯಾದಿಂದ ಯಾರು ಅಬ್ರಾಡ್ ಹೋಗ್ತಾರೆ, ಪಾರ್ಟ್ ಟೈಮ್ ಜಾಬ್ಸ್. ಸೊ ನಿಮಗೆ ಎಷ್ಟು ಡಿಫಿಕಲ್ಟ್ ಆಯ್ತು ಅಂಡ್ ಈಗಿನ ಮಾರ್ಕೆಟ್ ಹೆಂಗಿದೆ ಪಾರ್ಟ್ ಟೈಮ್ ಜಾಬ್ಸ್ ಯಾರಾದ್ರೂ ಇಂಡಿಯಾದಿಂದ ಹೋಗ್ಬೇಕು ಅಂದ್ರೆ? ಓಕೆ, ಫಸ್ಟ್ ಆಫ್ ಆಲ್ ಪಾರ್ಟ್ ಟೈಮ್ ಜಾಬ್ಸ್ ಮಾಡಬೇಕು ಅಂತಂದ್ರೆ ನಿಮಗೆ ಜರ್ಮನ್ ಲ್ಯಾಂಗ್ವೇಜ್ ಬರೋದು ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಈ ಲ್ಯಾಂಗ್ವೇಜ್ ಇದ್ರೆ ನಿಮ್ಗೆ ಎಷ್ಟೊಂದು ಅಪರ್ಚುನಿಟೀಸ್ ಓಪನ್ ಇರುತ್ತೆ. ಬಟ್ ನಿಮಗೆ ಲ್ಯಾಂಗ್ವೇಜ್ ಇಲ್ಲ ಅಂತಂದ್ರೆ ಯು ಹ್ಯಾವ್ ವೆರಿ ಲಿಮಿಟೆಡ್ ಸೆಟ್ ಆಫ್ ಆಪ್ಷನ್ಸ್ ಫಾರ್ ಯು. ಅಂಡ್ ಜರ್ಮನಿಲಿ ಇನ್ನೊಂದು ಒಳ್ಳೆ ವಿಷಯ ಏನು ಅಂತ ಅಂದ್ರೆ ಇಲ್ಲಿ ಸ್ಟೂಡೆಂಟ್ಸ್ ಆರ್ ಅಲೌಡ್ ಟು ಡೂ ವರ್ಕಿಂಗ್ ಸ್ಟೂಡೆಂಟ್. ಲೈಕ್ ನೀವು ಪ್ರೊಫೆಷನಲ್ ಕೆಲಸ ಮಾಡಬಹುದು. ಪಾರ್ಟ್ ಟೈಮ್ ಡಸಂಟ್ ಮೀನ್ ಓನ್ಲಿ ಲೈಕ್ ಆಡ್ ಜಾಬ್ಸ್ ಮಾಡಬೇಕು ಅಂತ ನೆಸೆಸರಿ ಇರಲ್ಲ. ಇಲ್ಲಿ ನೀವು ಕಂಪ್ನೀಸ್ ಅಲ್ಲಿ ನಿಮ್ ಫೀಲ್ಡ್ ರಿಲೇಟೆಡ್ ಕೋರ್ಸ್, ನಿಮ್ ಫೀಲ್ಡ್ ರಿಲೇಟೆಡ್ ವರ್ಕ್ ಮಾಡಬಹುದು ಅಂಡ್ ಇಟ್ ಇಸ್ ಕಾಲ್ಡ್ ಆಸ್ ವರ್ಕಿಂಗ್ ಸ್ಟೂಡೆಂಟ್. ಸೊ ಅದೆಲ್ಲ ನಮಗೆ ಸಿಗಬೇಕು ಅಪ್ಲೈ ಮಾಡಿದ್ರೆ ಅಂತ ಅಂದ್ರೆ ಲ್ಯಾಂಗ್ವೇಜ್ ಬೇಕಾಗುತ್ತೆ. ಅದನ್ನ ಬಿಟ್ಟು ಆಡ್ ಜಾಬ್ಸ್ ಎಲ್ಲಾನು ಇಲ್ಲಿ ಸಿಗೋದು ತುಂಬಾನೇ ಕಷ್ಟ. 1 ವರ್ಷ 1.5 ವರ್ಷ ಆದ್ರೂ people are still struggling to find one normal job to support their studies. So I would suggest language ಕಲ್ತ್ಕೊಂಡ್ ಬಂದ್ರೆ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಜಾಬ್ ಸಿಗಕ್ಕೆ. ಒನ್ ಆಫ್ ದ ಮೇಜರ್ ಕ್ವಶನ್, ಅದು ನನಗಿರುವಂತ ಕ್ವಶನ್. ಸೊ ಇಲ್ಲೆಲ್ಲ ಹೆಂಗೆ ಅಂದ್ರೆ ಇಂಜಿನಿಯರಿಂಗ್ ಮುಗಿದ್ಮೇಲೆ ಓನ್ಲಿ ಹೈವೇ ಸ್ಟ್ರಕ್ಚರ್ಸ್ ಬರೀ ಈ ತರ ಸ್ಪೆಷಲೈಸೇಷನ್ಗೆ ಹೋಗ್ತಾರೆ. ಸೊ ಅಲ್ಲಿ ಯಾವ್ಯಾವೆಲ್ಲ ಕೋರ್ಸಸ್ಗಳಿದೆ MS ಮಾಡಕ್ ಹೋಗ್ಬೇಕು ಅಂದ್ರೆ? ಸೊ ನಿಮಗೆ ಗೊತ್ತಿರೋ ಹಂಗೆ ಅಥವಾ ನಿಮ್ಮ ಯೂನಿವರ್ಸಿಟಿಲಿ ಯಾವ್ದೆಲ್ಲ ಕೋರ್ಸಸ್ ಅಪಾರ್ಟ್ ಫ್ರಮ್ ದಿಸ್ ಹೈವೇಸ್ ಟ್ರಾನ್ಸ್ಪೋರ್ಟ್, ಐ ಮೀನ್ ಅಪಾರ್ಟ್ ಫ್ರಮ್ ದಿಸ್ ಟ್ರಾನ್ಸ್ಪೋರ್ಟೇಷನ್ ಸ್ಟ್ರಕ್ಚರ್ಸ್ ಬಿಟ್ಟು ಯಾವ್ದೆಲ್ಲ ಡಿಫ್ರೆಂಟ್ ಕೋರ್ಸಸ್ ಮಾಡ್ಬೋದು ಅಂಡ್ ಅದ್ರದ್ದಾದಂತ ಸ್ಕೋಪ್ಸ್ ಹಿಂಗಿದೆ? ಸೊ ಅದ್ರ ಬಗ್ಗೆ ನಿಮ್ಮ ಐಡಿಯಾ? ಓಕೆ, ಜರ್ಮನಿ ಬಂದ್ಬಿಟ್ಟು ತುಂಬಾ ರಿಸೋರ್ಸ್ ಓರಿಯೆಂಟೆಡ್ ಕಂಟ್ರಿ. ಇಲ್ಲಿ ಕನ್ಸ್ಟ್ರಕ್ಷನ್ಗೆ ಅಷ್ಟೊಂದು ಸ್ಕೋಪ್ ಇಲ್ಲ. ಬಟ್ ಇಫ್ ಯು ಆರ್ ಇನ್ಕ್ಲೈನ್ ಟುವರ್ಡ್ಸ್ ಎನ್ವೈರನ್ಮೆಂಟ್, ವಾಟರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ರಿನವೇಬಲ್ ಎನರ್ಜಿ, ರಿನವೇಬಲ್ ರಿಸೋರ್ಸಸ್, ಈ ತರ ಕೋರ್ಸಸ್ ಅಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಜರ್ಮನಿ ಇಸ್ ದ ರೈಟ್ ಪ್ಲೇಸ್ ಅಂತ ನಾನು ಹೇಳ್ತೀನಿ. ಬಿಕಾಸ್ ನಾನು ನೋಡಿರೋ ಪ್ರಕಾರ ಬೇರೆ ಕಂಟ್ರೀಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಈ ತರ ಕೋರ್ಸಸ್ ಜರ್ಮನಿಲಿ ತುಂಬಾ ಸ್ಕೋಪ್ ಇದೆ. ಅಂಡ್ ನಮ್ ಯೂನಿವರ್ಸಿಟಿಲಿ ಸಿವಿಲ್ ಇಂಜಿನಿಯರ್ಸ್ಗೆ ರಿಲೇಟೆಡ್ ಟು ಎರಡು ಕೋರ್ಸ್ ಇದ್ದಿದ್ದು. ಒಂದು ಟ್ರಾಪಿಕಲ್ ಹೈಡ್ರೋಜಿಯಾಲಜಿ ಅಂಡ್ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ಅಂಡ್ ಇನ್ನೊಂದು ಸಸ್ಟೈನಬಲ್ ಅರ್ಬನ್ ಡೆವಲಪ್ಮೆಂಟ್ ಅಂತ. ಬೇರೆ ಯೂನಿವರ್ಸಿಟೀಸ್ ಅಲ್ಲೂ ನಾನು ಅಪ್ಲೈ ಮಾಡ್ಬೇಕಾದ್ರೆ ಚೆಕ್ ಮಾಡಿದಾಗ ಸಿವಿಲ್ ಇಂಜಿನಿಯರ್ಸ್ಗೆ ಎಲ್ಲ ಕಡೆ ಲಿಮಿಟೆಡ್ ಆಪ್ಷನ್ಸ್ ಕಾಣಿಸ್ತಿತ್ತು. ಬಟ್ ಒನ್ ಕಾಮನ್ ಫ್ಯಾಕ್ಟರ್ ಇಸ್ ಎಲ್ಲ ಕೋರ್ಸಸ್ ರಿಲೇಟೆಡ್ ಟು ಎನ್ವೈರನ್ಮೆಂಟ್. ಅಂಡ್ ನನಗೆ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಅಂತ ಅನ್ಸಿರೋದು ಎರಡೇ ಲೈಕ್ ಫ್ಯೂ ಕೋರ್ಸಸ್ ಅಷ್ಟೇ, ವಿಚ್ ವಾಸ್ ರೈಲ್ವೆ ಸಿಸ್ಟಮ್ಸ್ ಅಂಡ್ ಇಂಜಿನಿಯರಿಂಗ್, ಆಮೇಲೆ ರಿಸೋರ್ಸ್ ಎಫಿಷಿಯನ್ಸಿ ಇನ್ ಆರ್ಕಿಟೆಕ್ಚರ್ ಅಂಡ್ ಕಂಪ್ಯೂಟೇಷನಲ್ ಅಂಡ್ ಅಡ್ವಾನ್ಸ್ಡ್ ಸಿವಿಲ್ ಇಂಜಿನಿಯರಿಂಗ್, ಈ ತರ ಎಲ್ಲ. ಬಟ್ ಈ ತರ ಎಲ್ಲ ತುಂಬಾ ಕಡಿಮೆನೇ ಇತ್ತು. ಮೋಸ್ಟ್ ಆಫ್ ದ ಕೋರ್ಸಸ್ ವೇರ್ ಎನ್ವೈರನ್ಮೆಂಟ್, ರಿನವೇಬಲ್, ವಾಟರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಹೈಡ್ರೋಜಿಯಾಲಜಿ, ಜಿಯೋಟೆಕ್ನಾಲಜಿ, ಈ ತರ. ಜರ್ಮನಿಲಿ ಎವ್ರಿ ಫ್ಯೂ ಇಯರ್ಸ್ ಅಲ್ಲಿ ಕೋರ್ಸಸ್ ಚೇಂಜ್ ಆಗ್ತಾ ಹೋಗುತ್ತೆ. ಲೈಕ್ ಇಫ್ ಬರ್ತಾ ಬರ್ತಾ ಆ ಕೋರ್ಸ್ ಸ್ಕೋಪ್ ಇಲ್ಲ ಅಂದ್ರೆ ಯೂನಿವರ್ಸಿಟಿ ಅವರೇ ಆ ಕೋರ್ಸ್ ನ ಡಿಸ್ಮಿಸ್ ಮಾಡಿರ್ತಾರೆ, ಆ ಕೋರ್ಸ್ ಕಂಟಿನ್ಯೂ ಮಾಡಿರಲ್ಲ. ಸೊ ಇರೋ ಎಲ್ಲಾ ಕೋರ್ಸಸ್ಗೂ ಈಕ್ವಲ್ ಅಮೌಂಟ್ ಆಫ್ ಸ್ಕೋಪ್ ಇರುತ್ತೆ ಅಂತ ನನ್ನ ಪರ್ಸ್ಪೆಕ್ಟಿವ್. ಸೊ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಏನಂದ್ರೆ, ಎಲ್ಲರೂ ತಲೆನಲ್ಲಿ ಇರುವಂತ ಕ್ವಶನ್ ಏನಂದ್ರೆ, MS ಮಾಡಿದ್ರೆ ನಮಗೆ ಪ್ಲೇಸ್ಮೆಂಟ್ ತುಂಬಾ ಚೆನ್ನಾಗುತ್ತೆ, ಜಾಬ್ ಬೇಗ ಸಿಗುತ್ತೆ ಅಂತ. ಸೊ ಜರ್ಮನಿನಲ್ಲಿ ಏನಾದ್ರು MS ಮಾಡಿದ್ರೆ ಸೊ ಅಲ್ಲಿ ಪ್ಲೇಸ್ಮೆಂಟ್ ಅಥವಾ ಅಲ್ಲಿನ ಮಾರ್ಕೆಟ್ ಹೆಂಗಿದೆ ಅಂತ? ಓಕೆ, ಸೊ ಈ ಪ್ಲೇಸ್ಮೆಂಟ್ ಅನ್ನೋ ಕಾನ್ಸೆಪ್ಟ್ ನ ನಾವು ಮಾಸ್ಟರ್ಸ್ ಮಾಡ್ಬೇಕಾದ್ರೆ ಇಂಡಿಯಾಲೇ ಬಿಟ್ಟು ಬಂದ್ಬಿಡ್ಬೇಕು. ಬಿಕಾಸ್ ಜರ್ಮನಿನೇ ಆಯ್ತು, ಬೇರೆ ಯಾವುದೇ ಕಂಟ್ರಿಲೂ ಪ್ಲೇಸ್ಮೆಂಟ್ ಅಂತ ಆಪ್ಷನ್ನೇ ಇಲ್ಲ, ಆ ತರ ಕಾನ್ಸೆಪ್ಟೇ ಇಲ್ಲ. ಸೊ ಇಲ್ಲಿ ಮಾಸ್ಟರ್ಸ್ ಎಲ್ಲ ಮುಗಿದ್ಮೇಲೆ ಇಟ್ ಇಸ್ ಟೋಟಲಿ ನಮ್ ರೆಸ್ಪಾನ್ಸಿಬಿಲಿಟಿ ಟು ಫೈಂಡ್ ಅ ಜಾಬ್. ಲೈಕ್ ಅಪ್ಲೈ ಮಾಡಬೇಕು, ಅಪ್ಲಿಕೇಶನ್ ಪ್ರೊಸೆಸ್ ಥ್ರೂ ಹೋಗಬೇಕು, ಇಂಟರ್ವ್ಯೂ ಪ್ರೊಸೆಸ್ ಥ್ರೂ ಹೋಗಬೇಕು. ಸೊ ಇದೆಲ್ಲ ನಮ್ ರೆಸ್ಪಾನ್ಸಿಬಿಲಿಟಿ. ಯಾರು ಬಂದ್ಬಿಟ್ಟು ನಮಗೆ ಹೈಯರ್ ಎಲ್ಲ ಮಾಡಲ್ಲ, ನಾವೇ ಅವ್ರ ಹತ್ರ ಹೋಗ್ಬಿಟ್ಟು ಮಾತಾಡಬೇಕು. ಅಂಡ್ ಬಟ್ ಅದನ್ನ ಪ್ಲೇಸ್ಮೆಂಟ್ ಬಿಟ್ಟು ಇನ್ನೊಂದು ಏನಿದೆ ಅಂತಂದ್ರೆ ಇಲ್ಲಿ ಕರಿಯರ್ ಫೇರ್ ಅಂತ ಒಂದು ಕಾನ್ಸೆಪ್ಟ್ ಇರುತ್ತೆ. ಸೊ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಪನೀಸ್ ಎಲ್ಲ ಬಂದಿರ್ತಾರೆ ನೆಟ್ವರ್ಕಿಂಗ್ ಮಾಡಕ್ಕೆ. ಸೊ ಆ ತರ ಕರಿಯರ್ ಫೇರ್ಸ್ ಅಟೆಂಡ್ ಆಗ್ಬಿಟ್ಟು ನೀವು ಇನ್ಫಾರ್ಮೇಶನ್ ತಗೊಳ್ಬಹುದು. ಲೈಕ್ ಯಾವ ಕಂಪನೀಸ್ ಅಲ್ಲಿ ವೇಕೆನ್ಸೀಸ್ ಇದೆ, ಆರ್ ಹೈರಿಂಗ್ ಪ್ರೊಸೆಸ್ ಏನಿದೆ, ಯಾವ ರೋಲ್ಸ್ ಅವೈಲೇಬಲ್ ಇದೆ ಅಂತ ನೀವು ಇನ್ಫಾರ್ಮೇಶನ್ ತಗೋಬಹುದು, ನೆಟ್ವರ್ಕಿಂಗ್ ಮಾಡಬಹುದು. ಬಟ್ ಅಗೇನ್ ಅಪ್ಲೈ ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಡೂ ದ ನಾರ್ಮಲ್ ಆಫ್ಲೈನ್ ಲೈಕ್ ಆಫ್ ಕ್ಯಾಂಪಸ್ ಮೆಥಡ್. ನೀವೇ ನಿಮ್ ರೆಸ್ಯೂಮ್ ಎಲ್ಲ ಅವ್ರಿಗೆ ಕಳಿಸಿ ದ ಸೇಮ್ ಇಂಡಿಯಾಲ್ ಹೇಗೆ ಆಫ್ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ಮಾಡ್ಕೊಂತೀವೋ ಇಲ್ಲೂ ಹಾಗೆ ಟ್ರೈ ಮಾಡಬೇಕು ನಾವು. ಸೊ ಅಲ್ಲಿ ಕಾಲೇಜ್ಗೆ ಪ್ಲೇಸ್ಮೆಂಟ್ ಅಂತ ಯಾವ ರೀತಿ ಬರಲ್ಲ, ಇಲ್ಲಿ ಯಾವ ರೀತಿ MTech ಅಥವಾ ಇಂಜಿನಿಯರಿಂಗ್ ಮಾಡಿದಾಗ ಬರುತ್ತಾರ ಆ ತರ ಯಾವ್ದು ಕಂಪ್ನೀಸ್ ಬರಲ್ಲ? ಇಲ್ಲ ಇಲ್ಲ, ಇಲ್ಲಿ ಯಾವ್ದು ಕಂಪ್ನೀಸ್ ಬರಲ್ಲ, ನಾವೇ ಕಂಪ್ನೀಸ್ ಹತ್ರ ಹೋಗ್ಬೇಕು. ಓಕೆ, ಅವರು ಪಾಪ ನನಗೋಸ್ಕರ ಇಂಟರ್ವ್ಯೂ ಕೊಡ್ಬೇಕು ಅಂತ ಬೆಳಗ್ಗೆಯಿಂದ ಏನು ತಿಂದಲೇ ಕೂತಿದ್ದಾರೆ. ಆಕ್ಚುಲಿ ಟೈಮ್ ಇವಾಗ ಇಲ್ಲಿ ಆಲ್ಮೋಸ್ಟ್ 1:27 AM. ಸೊ ಇವ್ರನ್ನ ಇಂಟರ್ವ್ಯೂ ಮಾಡ್ತಾ ಇರೋದು ಯಾಕೆ ಅಂದ್ರೆ ಅಟ್ಲೀಸ್ಟ್ ಇವ್ರಿಗಾಗಿರೋ ಎಕ್ಸ್ಪೀರಿಯನ್ಸ್ ಇಂದ ಯಾರಿಗಾದ್ರೂ ಒಬ್ಬರಿಗೆ ಅಥವಾ ಇಬ್ಬರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ನಲ್ಲಿ ಈ ಟೈಮಲ್ಲೂ ನಾಳೆ ಕೆಲಸ ಮಾಡ್ಬೇಕು ಅನ್ನೋದಿದ್ರು ಎಲ್ಲ ಬಿಟ್ಟು ಇವ್ರು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 1 ಮಂತ್ ಇಂದ ಫಾಲೋ ಅಪ್ ಮಾಡಿ ಕೊನೆಗೆ ಇವತ್ತು ಸಿಕ್ಕಿದ್ದಾರೆ.